ಇರಲಿ. ಕರಾವಳಿಯಲ್ಲಿ ಹಿಂದುತ್ವವಾದಿಗಳ ಹತ್ಯೆಗೆ ಕೇರಳದ ಲಿಂಕ್ ಅಂತ ಇವಾಗ ಮರ್ಡರ್ ಮಾಡಿ ದುಷ್ಕರ್ಮಿಗಳು ಕೇರಳಕ್ಕೆ ಎಸ್ಕೇಪು ಬಾರ್ಡರ್ ಅದು ಆಯ್ತಾ, ಈಸಿಯಾಗಿ ಹೋಗ್ಬೋದು ಅಂತ. ಸರಣಿ ಬ್ರೂಟಲ್ ಮರ್ಡರ್ಗಳಿಗೆ ಕೇರಳದಲ್ಲೇ ಟ್ರೈನಿಂಗ್ ಆಗಿತ್ತಾ? ಶರತ್ ಮಡಿವಾಳ, ದೀಪಕ್ ರಾವ್, ಪ್ರವೀಣ್ ನೆಟ್ಟಾರು ಹಿಂದೂ ಕಾರ್ಯಕರ್ತರ ಹತ್ಯೆ ಪ್ರಕರಣಕ್ಕೆ ಕೇರಳದ ಜೊತೆ ಲಿಂಕ್ ಇದ್ದೇ ಇದೆ. ಸುಹಾಸ್ ಶೆಟ್ಟಿ ಹತ್ಯೆಗೂ ಕೇರಳ ರಿಜಿಸ್ಟರ್ ವಾಹನವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತ. ಆಮೇಲೆ ನಿಮಗೆ ಮಂಗಳೂರಿನಲ್ಲಿ ಅರ್ಧ ಕರ್ನಾಟಕದ ವೆಹಿಕಲ್ಗಳು ಕಂಡ್ರೆ ನಿಮಗೆ ಅರ್ಧ ಕೇರಳ ರಿಜಿಸ್ಟ್ರೇಷನ್ ವೆಹಿಕಲ್ಗಳೇ ಕಾಣುತ್ತೆ. ಯಾಕೆಂದರೆ ಕಂಕನಾಡಿ ಬಾರ್ಡರ್ನಲ್ಲಿ ಈಸಿಯಾಗಿ ಕೇರಳಕ್ಕೆ ಬಂದು ಹೋಗಿ ಮಾಡ್ಬೋದು. ಆಮೇಲೆ ಇವ್ರಿಗಿರೋ ಎಸ್ಕೇಪ್ ಆಪ್ಷನ್ ಅಂದರೆ, ದೊಡ್ಡ ಆಪ್ಷನ್ ಅಂದರೆ, ನೀವು ಉಡುಪಿ ಕಡೆ ಹೋಗ್ಬಿಟ್ರೆ ಉಡುಪಿ ದಾಟಿ ಉತ್ತರ ಕನ್ನಡ ದಾಟಿ ನೀವು ಬೇರೆ ರಾಜ್ಯಕ್ಕೆ ಹೋಗಬೇಕು. ಬಟ್ ಇಲ್ಲಿ ಹಂಗಲ್ಲ, ನಿಮಗೆ ಏನೋ ಟೋಲ್ ದಾಟಿದ್ರೆ ಕೇರಳ. ಹೌದು, ಹಾಗಾಗಿ ಈಸಿ ಅವ್ರಿಗೆ ಕೇರಳಕ್ಕೆ ನುಗ್ತಾರೆ. ಈ ಬ್ರುಟಾಲಿಟಿದು ಟ್ರೈನಿಂಗ್ ಕೂಡ ಕೇರಳದ ಫಾರೆಸ್ಟ್ ಅಲ್ಲೇ ಆಗೋದು. ಹೌದು, ಖಂಡಿತ. ಯಾಕಂದ್ರೆ ನಿಷೇಧಿತ ಸಂಘಟನೆದು ಕ್ಯಾಂಪೇ ಅಲ್ಲಿದೆ, ಅದನ್ನೆಲ್ಲ ತೆಗೆದು ಹಾಕ್ತೀವಿ, ಸರ್ಚ್ ಮಾಡಿದೀವಿ ಅಂತೆಲ್ಲ ಹೇಳಿದ್ರು. ಆದ್ರೂ ಏನೂ ಆಗಿಲ್ಲ. ಕೇರಳದ ಲಿಂಕ್ ಇರತಕ್ಕಂಥದ್ದು ಕನ್ಫರ್ಮ್ ಆಗ್ತಾ ಇದೆ ಪೊಲೀಸರಿಗೆ. ಕೇರಳ ಇವತ್ತು ಕೈ ತಪ್ಪಿ ಹೋಗಿದೆ ಸರ್. ಈಗ ಕೇರಳ ಅನ್ನೋದು ಬೇರೆ ಒಂದು ರಾಜ್ಯ ಥರ ಬಿಂಬಿಸಿದ್ದಾರೆ ಅವರು. ಮಿನಿ ಪಾಕಿಸ್ತಾನ ಅಂತ ಹೇಳುವುದು ತಪ್ಪಾಗಲಿಕ್ಕಿಲ್ಲ ಅನ್ನೋದು. ಅಲ್ಲಿಂದ ಟ್ರೈನಿಂಗ್ ಪಡ್ಕೊಂಡು ಈ ಹಿಂದೆ ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಕೇರಳದ ರಸ್ತೆಯಲ್ಲಿರ್ತಕ್ಕ ನಾಯಿಯನ್ನು ಕೊಚ್ಚಿ ಕೊಲ್ತಿದ್ರು. ಯಾಕೆ? ಅವರು ಟ್ರೈನಿಂಗ್ ಪಡೆಯುವಂಥದ್ದು. ಅದೇ ರೀತಿ ನಮ್ಮ ಸುಹಾಸ್ ಶೆಟ್ಟಿ ಅವರನ್ನು ಕೂಡ ಅವರ ಟ್ರೈನಿಂಗ್ ಪಡೆದು PFI ಅವರ ಟ್ರೈನಿಂಗ್ ಪಡೆದೇ ಅವರನ್ನು ಹತ್ಯೆ ಮಾಡಿದ್ದಾರೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಕರಾವಳಿ ಭಾಗಕ್ಕೆ ಕೇರಳದಿಂದ ಭಯೋತ್ಪಾದಕರು, ಸಮಾಜಘಾತುಕ ಶಕ್ತಿಗಳು ಬರ್ತಾ ಇದ್ದಾರೆ. ಈ ಹತ್ಯೆಯ ಹಿಂದೆ ಕೂಡ ಕೇರಳದ ಶಕ್ತಿ ಏನು ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ. ಯಾಕಂದರೆ ಈ ರೀತಿಯ ಒಂದು ಕೊಲ್ಲುವಂಥ ಮಾನಸಿಕತೆ ಇದು ತುಂಬ ವ್ಯವಸ್ಥಿತವಾದಂಥ ಟ್ರೈನಿಂಗ್ ಆದವರಿಗೆ ಮಾತ್ರ ಸಾಧ್ಯ. ಆ ರೀತಿಯ ಒಂದು ಬರ್ಬರವಾಗಿ ಹತ್ಯೆ ಮಾಡಿರುವಂಥದ್ದು ಸುಹಾಸ್ ಶೆಟ್ಟಿ ಅವರನ್ನು ಆಗಿದೆ. ಅದಕ್ಕಾಗಿ ನನ್ನ ಆಗ್ರಹ ಇರುವಂಥದ್ದು, ಇಲ್ಲಿ ಕೇರಳದಿಂದ ಎಷ್ಟು ಜನ ಬಂದಿದ್ದಾರೆ, ಯಾರು ಟ್ರೈನಿಂಗ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡ್ಕೊಳ್ಳೋಣ. ದೀಪಕ್, ಈ ಪ್ರಕರಣದಲ್ಲಿ ಕೂಡ ಸುಹಾಸ್ ಶೆಟ್ಟಿ ಮರ್ಡರ್ ಪ್ರಕರಣದಲ್ಲೂ ಕೂಡ ಕೇರಳದ ಟ್ರೈನಿಂಗ್ ಅಥವಾ ಕೇರಳದ ಒಂದು ಲಿಂಕ್ ಯಾವ ರೀತಿ ಎಸ್ಟಾಬ್ಲಿಷ್ ಆಗ್ತಾ ಇದೆ? ಅರವಿಂದ್, ಆ ಒಂದು ಮರ್ಡರ್ ಆದಂಥ ರೀತಿಯನ್ನು ನೋಡಿದರೆ ಈ ಹಿಂದಿನ ಎಲ್ಲ ಮರ್ಡರ್ಗಳು ಕೂಡ ಅದೇ ರೀತಿಯಾಗಿದೆ. ಅದು ಸಾರ್ವಜನಿಕ ಸ್ಥಳದಲ್ಲಿರ್ಬೋದು ಅಥವಾ ಆ ವ್ಯಕ್ತಿ ಇದ್ದಲ್ಲಿ ಹೋಗಿ ದಾಳಿ ಮಾಡಿದಂತಹ ಕೊಲೆಗಳಾಗಿರ್ಬೋದು. ಆ ಮರ್ಡರ್ ಮಾಡುವ ರೀತಿಯಲ್ಲೇ ಇದು ಕೇರಳ ಮಾದರಿಯ ಮರ್ಡರ್ ಅನ್ನುವಂಥದ್ದನ್ನು ಎಲ್ಲ ಲೆಕ್ಕಾಚಾರವನ್ನು ಹಾಕಲಾಗ್ತಾ ಇದೆ. ಈ ದೃಶ್ಯಗಳು ಕೂಡ ಲಭ್ಯ ಆಗಿರೋದ್ರಿಂದ ಆ ವ್ಯಕ್ತಿಯ ಮೇಲೆ ಸಾರ್ವಜನಿಕ ಸ್ಥಳದಲ್ಲೇ ಮಾರಣಾಂತಿಕವಾಗಿ ಹಲ್ಲೆ ಆಗ್ತಾ ಇದೆ. ಈ ದೃಶ್ಯವನ್ನು ಇಟ್ಟುಕೊಂಡು ಮತ್ತು ಹಳೆಯ ಎಲ್ಲ ಕೇಸ್ಗಳನ್ನು ಇಟ್ಕೊಂಡು ಈ ಥರದೊಂದು ಆರೋಪ ಕೇಳಿ ಬರ್ತಾ ಇರುವಂಥದ್ದು. ಅರವಿಂದ್, ಕೇರಳ ಅಂದರೆ ಒಂದು ಡಿವೈನ್ ಫೀಲ್ ಇತ್ತು. ಅಲ್ಲಿನ ಆಹಾರ ವಿಹಾರ ಕರಾವಳಿ ಕರ್ನಾಟಕದ ಒಂದು ಮುಂದುವರಿದ ಭಾಗ ಅದು ಕೇರಳ ಆಗಿತ್ತು ಅನ್ನುವಂಥದ್ದು. ಆದರೆ ಇತ್ತೀಚಿನ ಒಂದು ದಶಕಗಳಿಂದ ಪ್ರತಿಯೊಂದು ಮರ್ಡರ್ ಆದಾಗಲೂ ಕೂಡ ಅಲ್ಲಿ ಕೇರಳದ ರಿಜಿಸ್ಟ್ರೇಷನ್ ವಾಹನ ಇರುವಂಥದ್ದು, ದುಷ್ಕರ್ಮಿಗಳು ಕೇರಳದಿಂದ ಟ್ರೈನಿಂಗ್ ಆಗಿ ಬಂದಿದ್ದಾರೆ ಅನ್ನುವಂಥದ್ದು ಪ್ರೂವ್ ಆಗ್ತಾ ಇದೆ. ಈ ಹಿಂದಿನ 2-3 ಪ್ರಕರಣಗಳನ್ನು, ನೆಟ್ಟಾರು ಪ್ರಕರಣ ಆಗಿರ್ಬೋದು, ದೀಪಕ್ ರಾವ್ ಪ್ರಕರಣ ಆಗಿರ್ಬೋದು, ಅಥವಾ ಮಡಿವಾಳ ಪ್ರಕರಣ ಆಗಿರ್ಬೋದು, ಈ ಎಲ್ಲವೂ ಕೂಡ ಕೇರಳದ ಜೊತೆ ಲಿಂಕ್ ಆಗಿದೆ. ಮತ್ತು ಕೃತ್ಯ ನಡೆದ ನಂತರ ಅವರು ಸುಲಭವಾಗಿ ತಪ್ಪಿಸಿಕೊಳ್ಳಿಕ್ಕೆ ತಲಪಾಡಿಯ ಮೂಲಕ ಕೇರಳವನ್ನು ಹೋಗ್ತಾರೆ ಅನ್ನುವಂಥದ್ದು. ಅಲ್ಲಿಂದ ಅವರು ಎಲ್ಲಿ ಹೋಗ್ತಾರೆ ಅನ್ನುವಂಥದ್ದು ಇನ್ನೂ ಗೊತ್ತಿಲ್ಲ. ಪ್ರವೀಣ್ ನೆಟ್ಟಾರು ಪ್ರಕರಣದಲ್ಲಿ ಆರೋಪಿಗಳ ಬಂಧನ ಅದು ಮುಂದುವರೆದಿದೆ. ಈ ಎಲ್ಲ ವಿಚಾರಗಳನ್ನ ಇಟ್ಕೊಂಡು ಬಿಜೆಪಿಯ ನಾಯಕರುಗಳು ಮತ್ತು ಸ್ಥಳೀಯವಾಗಿ ಹಿಂದೂ ಮುಖಂಡರುಗಳು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಕೇರಳ ಅನ್ನುವಂಥದ್ದು ಕಂಟಕ ಆಗಿದೆ. ಅಲ್ಲಿಂದ ಬರುವಂತಹ ವಾಹನಗಳ ಮೇಲೆ ನಿಗಾ ಇಡುವಂಥದ್ದು ಸಾಧ್ಯ ಆಗ್ತಾ ಇಲ್ಲ. ಯಾಕಂದರೆ ಎಜುಕೇಷನ್ ಮತ್ತು ಇಲ್ಲಿನ ವೈದ್ಯಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲರೂ ಕೂಡ ಮುಕ್ಕಾಲಂಶ ದಕ್ಷಿಣ ಕನ್ನಡ ಉಡುಪಿಯನ್ನೇ ಆ ಭಾಗದ ಗಡಿಭಾಗದ ಜನ ಒಂದು ಅವಲಂಬನೆ ಆಗಿರೋದ್ರಿಂದಾಗಿ ಈ ಕೃತ್ಯಗಳನ್ನು ಕೂಡ ಆ ಒಂದು ಎಲ್ಲ ಜೊತೆ ಲಿಂಕ್ ಆಗ್ತಾ ಇರೋದ್ರಿಂದಾಗಿ ಕೇರಳ ಅನ್ನುವಂಥದ್ದು ಕರಾವಳಿಗೆ ಕಂಟಕ ಆಗ್ತಾ ಇದೆ ಅನ್ನುವಂಥ ಸಾಕಷ್ಟು ಚರ್ಚೆಗಳು ನಡೀತಾ ಇರುವಂಥದ್ದು. ಮತ್ತದು ಪ್ರೂವ್ ಕೂಡ ಆಗಿದೆ. ಎಲ್ಲ ಘಟನೆಗಳಿಗೆ ಅಲ್ಲೇ ಒಂದು ಟ್ರೈನ್ ಆಗ್ತದೆ ಅನ್ನುವಂಥದ್ದು. ಈ ದೃಶ್ಯಗಳನ್ನು ನೋಡಿದರೂ ಕೂಡ ಈ ಮರ್ಡರ್ನ ಟ್ರೈನಿಂಗ್ ಆಗಿರೋದು ಕೇರಳದಲ್ಲೇ ಅನ್ನುವಂಥ ಒಂದು ಬಲವಾದ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಈ ಬಾರ್ಡ್ರನ್ನು ದಾಟ್ಕೊಂಡು ಬರುವಂತಹ ದುಷ್ಕರ್ಮಿಗಳು ಮತ್ತು ಅಲ್ಲಿಗೆ ಎಸ್ಕೇಪ್ ಹಾಕೋದನ್ನು ತಡೆಯೋದು ಪೊಲೀಸರಿಗೂ ಕೂಡ ಒಂದು ದೊಡ್ಡ ಮಟ್ಟದ ತಲೆನೋವಾಗಿದೆ. ಯಾಕಂದರೆ ಪಕ್ಕದ ರಾಜ್ಯಕ್ಕೆ ಹೋಗಬೇಕಂದ್ರೆ ಕೆಲವು ಟೆಕ್ನಿಕಲ್ ರೀಸನ್ಗಳಿರ್ತದೆ. ಹೀಗಾಗಿ ಈ ಎಲ್ಲ ಉದ್ದೇಶಗಳಿಂದ ಇಂತಹ ಪ್ರಕರಣಗಳನ್ನು NIAಗೆ ಒಪ್ಪಿಸಬೇಕು ಮತ್ತು ಕರಾವಳಿಯಲ್ಲೇ NIAಯ ಒಂದು ಕಚೇರಿ ತೆರಿಬೇಕು, ಔಟ್ಪೋಸ್ಟ್ ಅನ್ನು ತೆಗೆದು ಇಲ್ಲಿ ಒಂದು ನಿಗಾ ಇರಿಸಬೇಕು. ಉತ್ತರ ಕನ್ನಡದಿಂದ ಅದು ಕೇರಳದವರೆಗೆ ಇಲ್ಲೇ ಒಂದು NIAಯ ಒಂದು ಔಟ್ಪೋಸ್ಟ್ ಬೇಕು ಅನ್ನುವಂಥ ಒತ್ತಾಯಗಳು ಕೇಳಿ ಬರ್ತಾ ಇದೆ. 6-8 ವರ್ಷಗಳಿಂದ ಒತ್ತಾಯ ಇದ್ರೂ ಕೂಡ ಅದು ಟೆಕ್ನಿಕಲ್ ರೀಸನ್ ನಿಂದ ಆಗ್ತಾ ಇಲ್ಲ ಅನ್ನೋ ಮಾತುಗಳನ್ನ ಕೇಂದ್ರ ಸಚಿವೆ ಸಂಸದೆ ಶೋಭಾ ಕರಂದ್ಲಾಜೆ ಅವರು ತಿಳಿಸ್ತಾ ಇರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ದೀಪಕ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.